ಸಮಾರ್ಯ ಎಂಬ ಊರದು. ಆ ಊರಿನ ಸ್ತ್ರೀಯೊಬ್ಬಳು ನೀರಿಗಾಗಿ ಬಾವಿಯ ಬಳಿಗೆ ಬರುತ್ತಾಳೆ. ಅದೇ ಸಮಯಕ್ಕೆ ಯೇಸು ಕೂಡ ತನ್ನ ನೀರಡಿಕೆಯನ್ನು ನೀಗಿಸಿಕೊಳ್ಳಲು ಆ ಬಾವಿಯ ಬಳಿಗೆ ಬಂದರು. ಹೀಗೆ ಇಬ್ಬರ ನಡುವೆ ಸಂಭಾಷಣೆ ಜರುಗುತ್ತದೆ. ಈ ಸ್ತ್ರೀ ಪ್ರೀತಿಯನ್ನು ಬಯಸಿ ಅನೇಕರಿಂದ ವಂಚಿತಳಾಗಿದ್ದಳು. ಅಲ್ಲದೆ ಪ್ರಸ್ತುತ ಪ್ರಯತ್ನದಲ್ಲೂ ವಂಚನೆಗೆ ಒಳಗಾಗಿದ್ದಾಳೆಂದು ಯೇಸುವಿಗೆ ತಿಳಿಯಿತು. ಹೀಗೆ ಅಲ್ಲವೇ ಇಂದು ಕೂಡ ನಾವು ಕೂಡ ತಪ್ಪಾದ ಸ್ಥಳ, ಅಂದರೆ ಶಾಲಾ, ಕಾಲೇಜು, ಕೆಲಸ ಮಾಡುವ ಜಾಗದಲ್ಲಿ, ನಮ್ಮ ಸುತ್ತಮುತ್ತಲಿನಲ್ಲಿ ತಪ್ಪಾದ ವ್ಯಕ್ತಿಗಳಿಂದ ಪ್ರೀತಿಯನ್ನು ಬಯಸಿ ಮೋಸ ಹೊಂದಿರುತ್ತೇವೆ. ನೈಜವಲ್ಲದ ಕನಸುಗಳು, ಕೈಗೆಟಕದ ಆಶೆಗಳಿಗೆ ಬಲಿಯಾಗಿ ನಮ್ಮ ಕೈಯಾರೆ ದುಸ್ಥಿತಿಗಳನ್ನು ಬರಮಾಡಿಕೊಂಡಿರುತ್ತೇವೆ. ಇಂದು ನಿಮಗೆ ಬಾಯಾರಿಕೆ ಇದೆಯೋ? ಬಾಯಾರಿದವರು ನನ್ನ ಬಳಿಗೆ ಬರಲಿ, ದಾಹವುಳ್ಳವನಿಗೆ ಜೀವದ ನೀರನ್ನು ನಾನು ಉಚಿತವಾಗಿ ಕೊಡುವೆನು ಎಂದು